ಈಗಾಗಲೇ 2023 ಏನು ಈ ಒಂದು ಅಕಾಡೆಮಿಕ್ ಕ್ಯಾಲೆಂಡರ್ ಏನೋ ಯೂನಿಫಾರ್ಮ್ ಅಕಾಡೆಮಿಕ್ ಕ್ಯಾಲೆಂಡರ್ ಮಾಡುವಂಥದ್ರ ಕಡೆ ನಾವು ಆಗಲೇ ಗಮನ ಕೊಟ್ಟು ಬರೀ ಯೂನಿಫಾರ್ಮ್ ಅಕಾಡೆಮಿಕ್ ಕ್ಯಾಲೆಂಡರ್ ಒಂದೇ ಅಲ್ಲ, ಈಗ ನಮ್ಮ ಇತರೆ ಪರೀಕ್ಷೆಗಳು ಯಾವ ಸಂದರ್ಭದಲ್ಲಿ ಆಗಬೇಕು, ಎಷ್ಟು ದಿವಸದೊಳಗೆ ಅಫಿಲಿಯೇಷನ್ ಆಗಬೇಕು. ಈಗ ತಮಗೆ ಗೊತ್ತಿದೆ, ಈಗ ಅಫಿಲಿಯೇಷನ್ ಪ್ರೋಸೆಸ್ ಕೂಡ ಪ್ರಾರಂಭ ಆದರೆ ಸುಮಾರು ವಿಶ್ವವಿದ್ಯಾಲಯಗಳು ಹೋಗಿ ಇನ್ಸ್ಪೆಕ್ಷನ್ ಮಾಡಿ ವರದಿ ಕೊಡುವಂಥದ್ದು ಇವೆಲ್ಲ ಭಾಳ ದೊಡ್ಡ ಪ್ರಕ್ರಿಯೆ. ಇವೆಲ್ಲವನ್ನು ನಾವು ಕೋವಿಡ್ ಸಂದರ್ಭದಲ್ಲಿ ಬಹುಶಃ ಬೇರೆ ಕಾರಣಾಂತರದಿಂದ ಒಂದೊಂದು ವಿಶ್ವವಿದ್ಯಾಲಯದಲ್ಲಿ ಒಂದೊಂದು ಸಂದರ್ಭದಲ್ಲಿ ಪ್ರವೇಶಾತಿ ಆಗ್ತಾಯಿತ್ತು, ಪರೀಕ್ಷೆಗಳಾಗ್ತಾಯಿತ್ತು, ನಮಗೆ ಎಲ್ಲ ರೀತಿ ಗೊಂದಲಕ್ಕೆ ಅವಕಾಶ ಆಗ್ತಾಯಿತ್ತು. ಉದಾಹರಣೆಗೆ ಅತಿಥಿ ಉಪನ್ಯಾಸಕರ ನೇಮಕಾತಿ ಇರ್ಬೋದು, ವರ್ಗಾವಣೆ ವಿಚಾರ ಇರ್ಬೋದು, ಇವೆಲ್ಲ ವಿಚಾರದಲ್ಲೂ ಗೊಂದಲ ಆಗ್ತಾಯಿತ್ತು. ಒಂದೊಂದು ವಿಶ್ವವಿದ್ಯಾಲಯದಲ್ಲಿ ಅಕಾಡೆಮಿಕ್ ಕ್ಯಾಲೆಂಡರ್ ಪ್ರಾರಂಭ ಆಗಿರ್ತಾಯಿತ್ತು, ಕೆಲವು ವಿಶ್ವವಿದ್ಯಾಲಯಗಳಲ್ಲಿ ಇನ್ನೂ ಪರೀಕ್ಷೆಗಳೇ ಆಗಿರ್ತಾ ಇರಲಿಲ್ಲ. ನಾವು ಒಂದೂವರೆ ತಿಂಗಳು ಕೆಲವು ಕಡೆ ಬೋಧನೆಗೆ ತೊಂದರೆ ಆಗ್ತಾಯಿತ್ತು. ಕೆಲವು ನಾವು ಸೆಂಟ್ರಲೈಸ್ಡ್ ಕೌನ್ಸಿಲಿಂಗ್ ಮಾಡೋದ್ರಿಂದ ನಂತರ ತಡವಾಗಿ ಪ್ರಾರಂಭ ಆಗ್ತಕ್ಕಂಥ ವಿಶ್ವವಿದ್ಯಾಲಯಗಳಲ್ಲಿ ಆ ಒಂದು ಇದ್ರ ಸಂದರ್ಭದಲ್ಲಿ ಆ ಅತಿಥಿ ಉಪನ್ಯಾಸಕರು ಕಾಯುವಂಥ ಪರಿಸ್ಥಿತಿ ಆಗ್ತಾಯಿತ್ತು. ಇವೆಲ್ಲ ಗೊಂದಲಗಳನ್ನು ನಿವಾರಣೆ ಮಾಡಬೇಕು ಅಂಥೇಳಿ ಈಗ 3 ವರ್ಷದಿಂದ ಹಂತವಾಗಿ ಈಗಾಗಲೇ ಮುಂದಿನ 5 ವರ್ಷಗಳಿಗೆ ನೆಕ್ಸ್ಟ್ 5 ಇಯರ್ಸ್ಗೆ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಮಾಡಿಬಿಟ್ಟಿದ್ದೀವಿ ನಾವು ಎಲ್ಲ. ಈಗಾಗಲೇ 2 ವರ್ಷದಿಂದ ಅದನ್ನು ಪ್ರಾಕ್ಟೀಸ್ ಮಾಡಿದ್ದೀವಿ. ಈಗ 5 ವರ್ಷಕ್ಕೆ ಒಮ್ಮೆಲೇ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಹಾಕಿದ್ದೀವಿ. ಎಲ್ಲ ಒಂದು ಗರಿಷ್ಠ ಅಂದರೆ ಒಂದು 10-15 ದಿವಸ ವ್ಯತ್ಯಾಸ ಅಷ್ಟೇ. ಅದ್ರ ಮೇಲೆ ಯಾವುದೇ ವಿಶ್ವವಿದ್ಯಾಲಯದಲ್ಲಿ ಅಕಾಡೆಮಿಕ್ ಕ್ಯಾಲೆಂಡರು ವ್ಯತ್ಯಾಸ ಆಗುವಂಥದ್ದಕ್ಕೆ ಅವಕಾಶ ಕೊಟ್ಟಿಲ್ಲ ನಾವು. ಅದರಿಂದ ಈಗ ಇವೆಲ್ಲ ಸುಧಾರಣೆ ಕ್ರಮಗಳನ್ನು ತೆಗೆದುಕೊಂಡಿದ್ದೀವಿ. UVCMS ಅಲ್ಲೂ ಕೂಡ ಅಷ್ಟೇ. ನಾವು ಈಗ ಸದ್ಯಕ್ಕೆ ಈಗ ನಮ್ಮ ವಿಶ್ವವಿದ್ಯಾಲಯಗಳ ವ್ಯಾಪ್ತಿ ಇದೆ. ಈಗ UVCMS 2.0 ಅಂತೇಳಿ ಪ್ರಾರಂಭ ಮಾಡ್ತಾ ಇದ್ದೀವಿ. ಅದರಲ್ಲಿ ಖಾಸಗಿ ವಿಶ್ವವಿದ್ಯಾಲಯ ಮತ್ತು ಡೀಮ್ ಟು ಬಿ ಯೂನಿವರ್ಸಿಟೀಸ್ ಅದನ್ನು ಒಳಗೊಡುವಂಥ ಒಂದು ಕೆಲಸ ಮಾಡ್ತಾ ಇದ್ದೀವಿ. ಅದರಿಂದ ಇವೆಲ್ಲ ಸುಧಾರಣೆಗಳನ್ನು ಮತ್ತು ಈ ಒಂದು ವಿಷಯಗಳಲ್ಲಿ ಸ್ವಲ್ಪ ಗೊಂದಲಗಳು ಬರ್ತಾ ಇತ್ತು. ನಿರಂತರವಾಗಿ ಅಲ್ಲಿರ್ತಕ್ಕಂಥ ಕಾಲೇಜುಗಳು ಮತ್ತು ವಿಶ್ವವಿದ್ಯಾಲಯಗಳಲ್ಲಿ ನಾವು ಅಲ್ಲಿ ಇದಕ್ಕೆ ಕೋಆರ್ಡಿನೇಟರ್ಸ್ ಅಂತ ನೇಮಕ ಮಾಡಿಕೊಂಡು ಅಲ್ಲಿ ನಿರಂತರವಾಗಿ ಪ್ರತಿ ತಿಂಗಳು ಸಮಸ್ಯೆಗಳು ಉದ್ಭವ ಆಗ್ತಾ ಇದ್ದಾವೆ. ಭಾಳಷ್ಟು ಗ್ರಾಮೀಣ ಪ್ರದೇಶಗಳಲ್ಲಿ ಸಮಸ್ಯೆಗಳು ಬರ್ತಾ ಇದ್ದಾವೆ. ಫೀ ಪೇಮೆಂಟು ಮತ್ತೊಂದು ಅವೆಲ್ಲವನ್ನು ನಾವು ಪರಿಹಾರ ಮಾಡಿಕೊಂಡು ಆಗಿಂದಾಗೆ ಮಾಡ್ಕೊಂಡು ಬಂದಿದ್ದೀವಿ. ಅದರಿಂದ ಗೌರವಾನ್ವಿತ ಸದಸ್ಯರು ಹೇಳಿದಾಗೆ ಈಗಾಗಲೇ ನಾವು ಪಠ್ಯಗಳ ಬದಲಾವಣೆ ವಿಚಾರದಲ್ಲಿ ಮೊನ್ನೆ ಗೌರವಾನ್ವಿತ ರಾಜ್ಯಪಾಲರ ಸಮ್ಮುಖದಲ್ಲಿ ಎಲ್ಲ 32 ವಿಶ್ವವಿದ್ಯಾಲಯಗಳ ಕುಲಪತಿಗಳ ಸಮ್ಮೇಳನ ಮಾಡಿದ್ವಿ. ಅಲ್ಲಿ ಈಗ ನಾವು ಪಠ್ಯಗಳಲ್ಲಿ ಬದಲಾವಣೆ ತರಬೇಕು, ಕೆಲವು ಕಾನ್ವೊಕೇಶನ್ ಪ್ರೊಸೀಜರ್ಸಲ್ಲೂ ಬದಲಾವಣೆ ತರಬೇಕು ಅಂತ ಇನ್ನು ಹಲವಾರು ವಿಚಾರ ಚರ್ಚೆ ಆಗಿದೆ. ಒಂದು ವಿಶಿಷ್ಟವಾದಂಥ ವಿಚಾರ ಏನಂದರೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಏನು ನಡೀತದೆ ಗೌರ್ಮೆಂಟ್ ಆಫ್ ಇಂಡಿಯಾದು, ಆ ವಿಚಾರದಲ್ಲಿ ಸ್ವಲ್ಪ ನಮ್ಮ ವಿದ್ಯಾರ್ಥಿಗಳಿಗೆ ನಮ್ಮ ಪದವೀಧರರಿಗೆ ಅವಕಾಶಗಳು ಸಿಗ್ತಾ ಇಲ್ಲ ಅಂತಕ್ಕಂಥದ್ದನ್ನು ಗಮನಿಸಿದ್ದೀವಿ. ಆ ವಿಚಾರದಲ್ಲಿ ನಾವು ಚರ್ಚೆ ಮಾಡಿ ನೆಕ್ಸ್ಟ್ ನಮ್ಮ ಪಠ್ಯಗಳಲ್ಲಿ ಕರಿಕ್ಯುಲಮಲ್ಲಿ ಆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ಗೆ ಸಂಬಂಧಪಟ್ಟಂತೆ ಏನು ಸಿಲೆಬಸ್ ಇದೆ ಅದನ್ನು ಜೋಡಣೆ ಯಾಕೆ ಮಾಡಬಾರ್ದು ಅಂತಕ್ಕಂಥದ್ದಕ್ಕೆ ಒಂದು ಉಪಸಮಿತಿ ಮಾಡಬೇಕು ಅಂತ ತೀರ್ಮಾನ ಆಗಿದೆ. ಅದರಿಂದ ನಿರಂತರವಾಗಿ ಇವತ್ತು ಇವೆಲ್ಲ ಬದಲಾವಣೆಗಳನ್ನು ತರ್ತಾ ಇದ್ದೀವಿ. ಅವ್ರು ಹೇಳಿದಾಗೆ ವಿಧಾನಸಭೆ ಸದಸ್ಯರು ವಿಧಾನ ಪರಿಷತ್ ಸದಸ್ಯರನ್ನ ತಗೋಬೇಕು ಅಂತಕ್ಕಂಥದ್ದು ಹೇಳ್ತಾ ಇದ್ದಾರೆ. ಅದನ್ನು ಪರಿಶೀಲನೆ ಮಾಡೋಣ, ಯಾವ ರೀತಿ ಮಾಡ್ಬೋದು ಅಂತಕ್ಕಂಥದ್ದನ್ನು ಪರಿಶೀಲನೆ ಮಾಡ್ತೀನಿ.